ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಪ್ರಶ್ನೆ ಇದ್ದಿರೋದು, ಈಗ ನಾನು ಆಗ್ತಕ್ಕಂಥ ಈ ಮಾಂಗಲ್ಯ ಇದೆಯಲ್ಲ, ಅದು ಮಾಂಗಲ್ಯ, ಕಾಲುಂಗುರ ಅಥವಾ ಹೂವು, ಇದನ್ನು ತೆಗಿಬೇಕಾ? ಯಾಕೆ ಇದು ಕಟ್ಟಳೆ ಅಂತಂದ್ರೆ, ಸಮಾಜದಲ್ಲಿ ನಮಗೆ ಬರ್ತಕ್ಕಂಥ ನಾವು ನೋಡುವಾಗ ತೆಗೆಯೋದ್ರ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಅಲ್ಲ, ಗಂಡ ಇಲ್ಲ ಅಂದ್ಮೇಲೆ ತಾಳಿ ಮತ್ತು ಕಾಲುಂಗುರ ತೆಗೆಯೋದ್ರ ಬಗ್ಗೆ ಪ್ರಶ್ನೆ ಬರಲಿಲ್ಲ. ಹೂವು ಮುಡಿಬಾರ್ದು, ಕುಂಕುಮ ಹಾಕಬಾರ್ದು ಅದು ಹೇಳ್ತೀವಿ. ಯಾಕೆ ಅಂದ್ರೆ, ಯಾರು ಡೈವರ್ಸ್ ತಗೊಂಡಿರ್ತಾರೋ ಅವರಿಗೆ ಸಂಸಾರದ ಬೆಲೆ ಗೊತ್ತಿರ್ತದೆ. ಯಾರಿಗೆ ನಾವು ಕೇಳ್ತಿರ್ತೀವಲ್ಲ, ನಮಗೆ ಸಂಸಾರ ಬೇಕು ಅಂತಿರ್ತಾರೆ. ಯಾವಾಗ ಸಂಸಾರ ಗಂಡ ನಾನು ಬೇರೆ ಇವ್ರು ಬೇರೆ ಇಬ್ಬರಲ್ಲಿ ಬೇರೆ ಆಗ್ಬಿಡ್ತದೋ ಆವಾಗ ಆ ಸಂಸಾರ ಕೆಟ್ಟೋಗ್ತದೆ. ಅವಳಿಗೆ ಗಂಡ ಮೀನ್ಸ್ ವಾಟ್? ಅದ್ರ ಗಂಡ ಅಂದ್ರೆ ಏನು ಅಂದರೆ, ಅವಳ ಗಂಡ ಅಂದರೆ ಅವಳನ್ನು ಆಳ್ವಿಕೆ ಮಾಡ್ತಕ್ಕಂಥವನು, ಅವಳಿಗೆ ಏನೂ ಬೇಕು ಬೇಡ ಕೊಡ್ತಕ್ಕಂಥವನು. ಅಂತಹ ಗಂಡ ಒಬ್ಬ ಇದ್ದಾಗ ಆ ಹೆಂಡತಿ ತಾನು ಕಡಗ ಆಗಲಿ ಒಡವೆಗಳೆಲ್ಲ ವಸ್ತ್ರಗಳನ್ನ ಹಾಕೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಸಮಾಜದಲ್ಲಿ ಗೌರವ ಕೊಡ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಸಮಾಜ ಬದಲಾಗಿದೆ. ಅವಳು ದುಡಿತಾ ಇದ್ದಾಳೆ, ಗಂಡಿನ ಸರಿಸಮವಾಗಿದ್ದಾರೆ, ಕಾಲ ದೇಶ ವರ್ತಮಾನ ಇದೆ. ಆದರೆ ಮುತ್ತೈದೆ ಸ್ಥಾನ ಅಂತಕ್ಕಂಥದ್ದು ನೀನು ಶಾಶ್ವತವಾಗಿರಲಿ, ನೀವಿಬ್ಬರು ಚೆನ್ನಾಗಿರಲಿ, ಸುಖವಾಗಿರಲಿ ಅಂತ ಉದ್ದೇಶ ವಿನಃ ಅದನ್ನು ತೆಗೆದುಬಿಡಬೇಕು ಅಂತೇನಿಲ್ಲ. ಆದರೆ ಇಂದಿನ ಕಾಲದಲ್ಲಿ ಏನು ಮಾಡೋರು, ಈಗ ನೋಡಿ ನಿಮ್ಮಲ್ಲಿ ನಮ್ಮ ಪದ್ಧತಿ ಕಾಡ್ತೀವಿ. ಹೆಂಡತಿ ಸತ್ತೋದ ಕೂಡಲೇ 1 ವರ್ಷದಲ್ಲಿ ಮದುವೆ ಮಾಡ್ತೀವಿ. ಹೆಂಡತಿ ಹುಡುಗಿ ಸತ್ತೋದ್ರೆ ನಾವು ಮದುವೆ ಮಾಡ್ತೀವ? ಜಲ್ದಿ ಮಾಡಲ್ಲ. ಯಾಕೆಂದರೆ ಆ ಹೆಣ್ಣಿಗೆ ಅಷ್ಟು ಮಾನಸಿಕವಾಗಿರ್ತಕ್ಕಂಥ ಕೆಪಾಸಿಟಿ ಇರುತ್ತೆ, ಅವಳಿಗೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯ, ಸಮಾಜದಲ್ಲಿ ಬದುಕತಕ್ಕಂಥ ಶಕ್ತಿ ಇರುತ್ತೆ. ಅವಳು ಗಂಡ ಇಲ್ದಿದ್ರು ಕೂಡ ಅವಳು ತನ್ನ ಕಾಲ ಮೇಲೆ ನಿಂತ್ಕೋಬೋದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಆದರೆ ಗಂಡ ಆದವನು ಒಂದು ಹೆಣ್ಣಿನ ಆಶ್ರಯ ಇಲ್ಲದೆ ಹೋದರೆ ಅವನೇನಾಗ್ತಾನೆ ಅಂದರೆ ಹುಚ್ಚಿನ ಆಗ್ತಕ್ಕಂಥ ಸಂದರ್ಭ ಬಂದ್ಬಿಡುತ್ತೆ. ಯಾವಾಗ ಒಂದು ಹೆಣ್ಣಿನ ಆಶ್ರಯ ಇಲ್ಲೋ ಗಂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಾನಸಿಕ ಅಸ್ವಸ್ಥನಾಗಿರಬೇಕು, ಇಲ್ಲಾಂದ್ರೆ ವಿಕೃತ ಕಾಮಿ ಆಗಿರಬೇಕು, ಇಲ್ಲ ಅಂತಂದ್ರೆ ಅವನು ಅನಾರೋಗ್ಯ ಇದ್ರೆ ಮಾತ್ರ ಹೆಣ್ಣನ್ನು ತಿರಸ್ಕಾರ ಮಾಡ್ತಾನೆ. ಸುರೇಶ್ ಗುರುಗಳೇ, ಅಷ್ಟು ಸುದೀರ್ಘವಾಗಿ ಕೇಳ್ತೀನಿ ಕ್ಲಾರಿಟಿ ಅದ್ರ ಬಗ್ಗೆ. ಈಗ ನಾನ್ ಕೇಳ್ತಾ ಇರೋದು ತಾಳಿ ಮತ್ತು ಕಾಲುಂಗ್ರ ತೆಗೆಯೋದು ಓಕೆ, ಬಟ್ ಇದೆಲ್ಲವನ್ನ ತೆಗಿಬೇಕು ಅಂತ ಸಂಪ್ರದಾಯ ಹೇಳ್ತಾ ಆ ಸ್ವತಂತ್ರ ಅನ್ನೋದು ಇವತ್ತಿಂದ ಬಂದಿಲ್ಲ, ಶೀತಾಕಾಲದಲ್ಲಿ ಸರಿ ಗುರುಗಳೇ, ವಾಪಸ್ ಬರ್ತೀನಿ. ಗೃಹಿಣಿ ನಮ್ಮ ಜೊತೆಗೆ ಮಾನ್ವಿತಾ ಅವರು ಕೂಡ ಈಗ ತಾನೇ ಜಾಯಿನ್ ಆದ್ರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ತೆಲುಗು ನಟಿ ಅನಸೂಯ ಭಾರದ್ವಾಜ್ ಅವರು ಒಪಿನಿಯನ್ ನ ತಾವು ಕೂಡ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಅವ್ರ ತಾಯಿ ನಾನು ಮೊದಲಿಂದ ನೋಡಿದ್ದೇ ರೀತಿ ಬೇರೆ, ನನ್ನ ತಂದೆ 3 ವರ್ಷದಿಂದ ಕಳ್ಕೊಂಡೆ ನಾನು, ಬಟ್ ಆಗಿನಿಂದ ನನ್ನ ತಾಯಿ ಬಳೆ ಹಾಕೊಳ್ತಾ ಇಲ್ಲ, ಕುಂಕುಮ ಹಚ್ಕೊಳ್ತಾ ಇಲ್ಲ, ಹೂ ಹಾಕ್ತಾ ಇಲ್ಲ. ಇದೆಲ್ಲವನ್ನ ನೋಡಿದಾಗ ನನ್ಗೆ ಬೇಸರ ಆಗ್ತಾ ಇದೆ. ಸಂಪ್ರದಾಯದ ನೆಪದಲ್ಲಿ ಯಾಕೆ ಹೆಣ್ಣು ಮಕ್ಕಳ ಮೇಲೆ ಹೇರಿಕೆ ತರ್ತಾ ಇದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ಒಪಿನಿಯನ್ ಏನು ಅಂತ? ನನ್ನ ಪ್ರಕಾರ ಇವತ್ತಿನ ಈ ನಮ್ಮ ಸೊಸೈಟಿನಲ್ಲಿ ಅದೆಲ್ಲ ತೆಗೆಯುವಂಥದ್ದು ಆ ಪದ್ಧತಿನ ನಾವು ಕೈ ಬಿಡಬೇಕು ಅಂತಾನೆ ಅನ್ಸುತ್ತೆ. ಯಾಕೆಂತಂದ್ರೆ ಇವತ್ತು ನೀವು ಕೆಲ್ಸಕ್ಕೆ ಬರ್ತೀರಾ, ನಾನು ಕೆಲ್ಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ಒಂಥರ ಸೆಗ್ರಿಗೇಟ್ ಆಗ್ಬಿಡುತ್ತೆ, ಇನ್ಕ್ಲೂಸಿವ್ನೆಸ್ ಹೊರಟೋಗುತ್ತೆ. ಮತ್ತೆ ಸೆಗ್ರಿಗೇಟ್ ಆಯ್ತು ಅಂದ್ರೆ ಆ ಹೆಣ್ಣಿಗೆ ಒಂದು ರಕ್ಷಣೆ ಸಹ ಕಡಿಮೆ ಆಗುತ್ತೆ. ಒಬ್ಬಂಟಿ ಹೆಣ್ಣು ಅಂತಂದ್ರೆ ಸಮಾಜ ಆಕೆ ನೋಡೋದೇ ಬೇರೆ ತರ. ನಾವ್ ಯಾಕೆ ಖುದ್ದಾಗಿ ನನಗೆ ಯಾರು ಇಲ್ಲ ಅಂತ ತೋರಿಸ್ಕೊಬೇಕು? ಮಾಂಗಲ್ಯ ತೆಗ್ದಿಡೋದು, ಕಾಲುಂಗ್ರ ತೆಗ್ದಿಡೋದು ಓಕೆ, ಅದಕ್ಕೊಂದೇನೋ ಒಂದು ಮೀನಿಂಗ್ ಇದೆ ಅಂತ. ಆದ್ರೆ ಬಳೆ ಮತ್ತೆ ಹೂವ ಕುಂಕುಮ ಇದೆಲ್ಲ ಮದುವೆಗಿಂತಲೂ ಮುಂಚೆನೆ ಒಂದು ಹೆಣ್ಣಿಗೆ ಶೋಭೆಮಾನವಾಗಿ ಬಂದಿರುತ್ತೆ. ಅದನ್ನ ತೆಗ್ದಿಡೋ ಅಂಥದ್ದು ಬೇಡ ಅಂತಾನೆ ಅನ್ಸುತ್ತೆ. ಆಮೇಲೆ ಆತರ ಮಕ್ಕಳು, ನನಗನ್ಸೋದು ಏನ್ ಗೊತ್ತಾ, ಅದೇ ಮಾನ್ವಿತಾ ಅವ್ರು ಹೇಳ್ದಂಗೆ ಇತ್ತೀಚೆಗೆ ಅಖಿಲ ಮಾಮ ಈಗ ಸಂಪ್ರದಾಯ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ನಮ್ಮ ಯುವ ಪೀಳಿಗೆಯಲ್ಲಿ ನೋಡಿದಾಗ. ಈ ಜನರೇಷನ್ ಬದಲಾದಂತೆಲ್ಲ ಒಂದಿಷ್ಟು ಸಂಪ್ರದಾಯಗಳು ಕೂಡ ಹೋಗ್ತಾ ಇದೆ ಅಂತ. ಅದ್ರ ಜೊತೆಗೆ ಈಗ ಬಹುತೇಕರು ಹೆಣ್ಣು ಮಕ್ಕಳು ಮದುವೆ ಆದ್ರೂ ಕೂಡ ಈ ಕೆಲ್ಸಕ್ಕೆ ಹೋಗೋದ್ರಲ್ಲಿ ತಾಳಿ ಹಾಕಲ್ಲ, ಕಾಲುಂಗ್ರ ಹಾಕಲ್ಲ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ಮಧ್ಯೆ ಅಂತ. ಸೊ ಫಂಕ್ಷನ್ ಅಲ್ಲಿ ಹಾಕೊಳ್ತಾರೆ, ಇನ್ ಬಿಟ್ರೆ ಉಳಿದಂತೆ ಎಲ್ಲೂ ಕೂಡ ಹಾಕಿದ್ದನ್ನ ನಾನು ನೋಡಲ್ಲ ಅಂತ. ಅಂದ್ರೆ ಅವ್ರವ್ರ ವೈಯಕ್ತಿಕ ಒಪಿನಿಯನ್ ಆಗಿ ಹೋಗಿದೆ ಅಂತ. ಇದೆಲ್ಲವೂ ಕೂಡ ಫಾಲೋ ಆಗ್ತಾ ಇರೋದು ಹಿಂದಿನ ಕಾಲದವರಿಂದ ಅಂತ. ಈಗಿನ ಕಾಲದವ್ರು ಅದನ್ನ ಫಾಲೋ ಮಾಡ್ತಿದಾರೆ ಅಂತ ಅನ್ಸುತ್ತಾ ನಿಮಗೆ? ಸಂಪ್ರದಾಯ ಅನ್ನುವಂಥದ್ದು ಅನುಕೂಲವೇದ ಅಂತ, ಆಯ್ತಾ? ಅದನ್ನ ಮಾಡಿದವ್ರು ಯಾರು, ಅದನ್ನ ಬರ್ದವ್ರು ಯಾರು? ಇವರೇ ಹೇಳಿದ್ರು, ವೇದದಲ್ಲಿ ತಾಳಿಯ ಇದು ಇಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ ತಾಳಿ ಕಟ್ಕೊಳ್ಬೇಕು ಅನ್ನೋದು. ಇಟ್ಸ್ ನಾಟ್ ಕಂಪಲ್ಸರಿ. ಸೊ ಅದನ್ನ ತಂದವ್ರು ಯಾರು? ಆಮೇಲೆ ಯಾರೋ ಸಮಾಜ ಘಾತುಕ ಸಂಪ್ರದಾಯವಾದಿಗಳು ಅದನ್ನ ತಂದಿರ್ತಾರೆ. ನಾನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ನಿಮ್ಮ ಮಾತು. ಸಮಾಜಘಾತುಕ ಸಂಪ್ರದಾಯವಾದಿಗಳು ಇಂತಹ ಪ್ರಾಕ್ಟೀಸ್ಗಳನ್ನು ತಂದಿರ್ತಾರೆ. ಯಾಕೆ? ಹೆಣ್ಣು ಇವಿಲ್ಲ ಅಂದರೆ ಅವಳಿಗೆ ಬೆಲೆನೇ ಇಲ್ಲ. ಮಾತಾಡ್ತಾ ಹೇಳ್ತಾ ಇದ್ರು ಮುತ್ತೈದೆ. ಏನು ಮುತ್ತೈದೆ? ನಾವು ಹುಟ್ಟಿದಾಗ ಹೆಂಗಿರ್ತೀವೋ ಮದುವೆ ಆದಮೇಲೂ ಹಾಗೆ ಇರ್ತೀವಲ್ವ. ಯಾವುದೋ 1-2 ಆಭರಣ ಬಂತು ಅಂದ ತಕ್ಷಣ ನಮ್ಮ ಸ್ಟೇಟಸ್
ಚೇಂಜ್ ಆಗೋ ಸಾಧ್ಯತೆ ಇಲ್ಲ, ಅಥವಾ 2 ಆಭರಣ ಹೋಯ್ತು ಅಂದ ತಕ್ಷಣ ನಮ್ಮ ಸ್ಟೇಟಸ್ ಚೇಂಜ್ ಆಗೋ ಅಗತ್ಯ ಇಲ್ಲ. ನೀವು ಆ್ಯಂಕರ್ ಆಗಿದ್ದೀರಾ, ಆ್ಯಂಕರ್ ಆಗೇ ಇರ್ತಾರೆ. ಅವ್ರು ಏನು ಕೆಲಸ ಮಾಡ್ತಿರೋ ಅದೇ ಆಗಿರ್ತಾರೆ. ನಾನು ಲಾಯರ್ ಆಗಿದ್ದೀನಿ, ಅದೇ ಆಗಿರ್ತೀನಿ. ನನಗೆ ಮುತ್ತೈದೆ ಅನ್ನೋ ಪಟ್ಟ ಒಂದ್ಸಲಿ ತಲೆ ಮೇಲೆ ಹೊರಿಸೋದು, ಆಮೇಲೆ ಅದನ್ನು ಕಿತ್ತು ತಿಪ್ಪೆಗೆ ಎಸೆಯೋದು. ಹೂ ಗೇವ್ ದ ರೈಟ್? ಯಾರು ಕೊಟ್ಟರು ಅಧಿಕಾರನ ಅವ್ರಿಗೆ? ನಾವು ಕೇಳಿದ್ವಾ ಹೆಣ್ಮಕ್ಳು ನಮಗೆ ಮುತ್ತೈದೆ ಅನ್ನೋದು ಬೇಕು, ಆಮೇಲೆ ತೆಗೆದಾಕಬೇಕು ನೀವು ಸಂಪ್ರದಾಯದ ಹೆಸರಲ್ಲಿ, ನಮ್ಗೆ ಅವಮಾನ ಮಾಡಬೇಕು? ಎಷ್ಟು ಕೀಳು ಮಟ್ಟದ ಅಭಿರುಚಿ ಅದು. ಒಬ್ಬಳು ಹೆಂಗಸನ್ನ ನೀನು ಇನ್ಮೇಲೆ ಯಾವುದೇ ಪೂಜೆ ಪುನಸ್ಕಾರದಲ್ಲಿ ಅಥವಾ ಸೋಕಾಲ್ಡ್ ಶುಭ ಮಂಗಳ ಕಾರ್ಯಗಳಲ್ಲಿ ನೀನು ತೊಡಗಿಸ್ಕೊಳ್ಳಂಗಿಲ್ಲ ನಿನ್ನನ್ನು ನೀನು ಅಂತ ಹೇಳುವಂಥ ಧೈರ್ಯ ಇದೆಯಲ್ಲ, ಬಂಡ ಧೈರ್ಯ, ಕೆಟ್ಟ ಧೈರ್ಯ ಯಾರು ಕೊಟ್ಟರು ಅವ್ರಿಗೆ? ಅದನ್ನು ಅಸಹ್ಯ ಅಲ್ವಾ ಅದು? ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಯು ಆರ್ ನಾಟ್ ಎಲಿಜಿಬಲ್, ನೀನು ಅರ್ಹಳಲ್ಲ ಅಂತ ಹೇಳೋದಕ್ಕೆ ಯಾರು ಕೊಟ್ಟರು ಅಧಿಕಾರನ? ಇವ್ರಿಗೇನೋ ಸಂಪ್ರದಾಯ ಬರ್ಕೊಂಬಿಟ್ಟು ಇವ್ರಿಗೆ ಬೇಕಾದಂಗೆ, ಯಾಕಂದರೆ ಅವ್ರಿಗೆ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಕಾಸು ಇಸ್ಕೋಬೇಕಲ್ಲ ದಕ್ಷಿಣೆ, ಅದಕ್ಕೋಸ್ಕರ ಬೇಕಾದಂಥ ಸಂಪ್ರದಾಯಗಳನ್ನ ಹುಟ್ಟಾಕಿದ್ದಾರೆ. ಯಾವ ಆ ವೇದದಲ್ಲಿ ಇಲ್ದಲೇ ಇರೋವಂಥ ಸಂಪ್ರದಾಯಗಳನ್ನೂ ಹುಟ್ಟಾಕಿದ್ದಾರೆ. ವೇದ ಇವ್ರು ಎಲ್ಲಿ ಫಾಲೋ ಮಾಡ್ತಾರೆ? ವಿಲಾಯಿತಿಗೆ ಹೋಗುವಂಥದ್ದು ಬ್ರಾಹ್ಮಣರಿಗೆ ನಿಷಿದ್ಧ. ಆದರೆ ಎಷ್ಟು ಜನ ಫಾರಿನ್ಗೆ ಹೋಗಿಲ್ಲ? ಸೊ ಅದಕ್ಕೆ ಹೇಳಿದ್ದು ಅನುಕೂಲ ವೇದ ಅಂತ ಆಗೋಗಿದೆ ಈಗ ಸಂಪ್ರದಾಯ ಅನ್ನೋವಂಥದ್ದು. ಅವ್ರಿಗೆ ಬೇಕಾದಂಗೆ ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಅವಮಾನ ಮಾಡುವ, ಹೆಣ್ಮಕ್ಳಿಗೆ ಅವಮಾನ ಮಾಡುವಂತಹ ಯಾವುದೇ ಪದ್ಧತಿಗಳು ಇರಬಾರ್ದು ಅಂತ ಏನೋ ನಮ್ಮ ಸಂವಿಧಾನ ಹೇಳುತ್ತೆ. ಆರ್ಟಿಕಲ್ 51A ಹೇಳುತ್ತೆ, ಎನಿ ಡಿರೋಗೇಟ್ರಿ ಪ್ರಾಕ್ಟೀಸಸ್ ಟು ವಿಮೆನ್ ಶುಡ್ ಬಿ ಬ್ಯಾನ್ಡ್ ಅಂತ ಅಂದ್ಬಿಟ್ಟು. ಸೊ ಈ ಮಾತಾಡಬೇಕಾದ್ರೆ ಉಪಯೋಗಿಸಿದಂತಹ ಮೇಲ್ವರ್ಗ ಕೆಳವರ್ಗ ಅಲ್ಲ ಇವ್ರು ಮಾತಾಡ್ತಾ ಇದ್ದಿದ್ದು, ಮೇಲ್ಜಾತಿ. ಇಲ್ಲೂ ಕೂಡ ಭಾಷೆಯನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಮತ್ತು ಮುಂಡೆ ಅನ್ನುವಂಥ ಪದ, ಇವೆಲ್ಲ ಇದಾವಲ್ಲ, ಭಾರಿ ಅಸಹ್ಯವಾದಂಥವು. ಇವು ಹೆಣ್ಮಕ್ಳಿಗೆ ಅವಮಾನ ಮಾಡುವಂಥವು. ಇವ್ಯಾವನ್ನು ಕೂಡ ಪರ್ಸ್ನಲ್ ಆಗಿ ಪ್ರೈವೇಟಾಗಾಗಲಿ ಅಥವಾ ಪಬ್ಲಿಕ್ಕಲ್ಲಾಗಲಿ ಉಪಯೋಗಿಸೋ ಹಂಗಿಲ್ಲ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ. ಇವ್ರು ಸಂಪ್ರದಾಯದ ಹೆಸರು ಹೇಳ್ಕೊಂಡು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ.